ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ನಾವು ಊರಿಗೆ ಹೋಗಿದ್ವಿ. ಆವಾಗ ಅಲ್ಲಿದು ಮನೆದು ಹೋಮ್ ಟೂರ್ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ಹೋಮ್ ಟೂರ್ ಮಾಡತ್ತೆ ನೋಡ್ರಿ. ಇದು ಸಂಗೂರ್ ಮನೆ ಅಂದರೆ ನಮ್ಮ ತವ್ರ ಮನೆ. ಇಲ್ಲಿ ಮುಂದೆ ಇನ್ನೂ ಭಾಳ ಜಾಗ ಇತ್ತು. ಈಗ ಕಾಂಪ್ಲೆಕ್ಸ್ ಕಟ್ಟಾರ. ನಂಗೆ ಈ ಫುಲ್ ಮನೆಯೊಳಗೆ ಈ ಜಾಗ ಅಂದರೆ ಭಾಳ ಇಷ್ಟ ಆಯಿತು. ಭಾಳ ಚಂದ ಕಾಣಿಸಿದ್ರಿ. ಅದ್ರ ಫೋಟೋ ಹಾಕ್ತೆ ನಾನು. ಈ ಮನೆ ಕಟ್ಸಿ ಭಾಳ ವರ್ಷ ಆತ್ರಿ. ಯಾವಾಗ ಕಟ್ಸಿದ್ದು ಅಂತಂದ್ರೆ 1947 ಕಟ್ಸಿದ್ದು ಇದನ್ನು. ನೋಡಿರಿ, ಮನೆ ಹೆಸರು ಪ್ರಕಾಶ ಸದನ ಅಂತಂದು ಐತಿ. ಮೇಲೆ ಮತ್ತೊಂದು ಮನೆ ಐತಿ, ಆದರೆ ಅದು ಇದ್ರೊಳಗೆ ಕವರ್ ಆಗಿಲ್ಲ. ಮೇಲಿನ ಮನೆಯದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಮರೆತುಬಿಟ್ಟೆ. ಹಂಗೆ ಶಾರ್ಟಾಗಿ ಎಲ್ಲ ತೋರ್ಸ್ಕೊಂತ ಹೊಂಟೇನಿ, ಬರ್ರಿ ನೋಡೋಣ. ಇಲ್ಲಿ ಎಂಟರ್ ಆದ ತಕ್ಷಣ ಒಂದು ಸಿಟ್ಔಟ್ ಮಾಡ್ಯಾರ. ಈಗೀಗ ಟೈಲ್ಸ್ ಹಾಕ್ಯಾರ. ಮುಂಚೆ ಎಲ್ಲ ಪಾರ್ಟಿಗಳಿದ್ದು, ಅವಾಗ ಭಾಳ ಚಂದ ಕಾಣಿಸೋದಿದ್ದು ಮನೆ. ಇಲ್ಲಿ ಒಂದು ಲೆಫ್ಟ್ ಸೈಡ್ಗೆ ಒಂದು ಸಣ್ಣ ರೂಮ್ ಮಾಡ್ಯಾರ, ಆಫೀಸ್ ರೂಮು. ಇವತ್ತು ಯಾಕೋ ಇದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿದ್ದಿಲ್ಲ. ಚೇರೆಲ್ಲ ಹೊರಗಿಟ್ಟಿದ್ರು. ನಮ್ಮ ಅಪ್ಪಾಜಿ ಪಂಚಾಯತಿ ಮೆಂಬರ್ ಅದಾರ್ರಿ. ಸೊ ಭಾಳ ಜನ ಬರ್ತಿರ್ತಾರೆ ಅವ್ರ ಹತ್ರ. ಅವರೆಲ್ಲ ಬಂದಾಗ ಇಲ್ಲೇ ಕುಂದಿರ್ಸಿರ್ತಾರೆ ಅವ್ರನ್ನ. ಎಲ್ಲ ಅವಾಗ ಹೆಂಗಿತ್ತು ಹಂಗೆ ಐತ್ರಿ. ಇದು ಏನೂ ಚೇಂಜ್ ಮಾಡಿಲ್ಲ. ಬರೀ ಅದು ಪಾರ್ಟಿಗಳು ತೆಗ್ಸಿ ಟೈಲ್ಸ್ ಹಾಕ್ಯಾರ ಅಷ್ಟೇ. ಇದ್ರ ಅಪೋಸಿಟ್ ಇನ್ನೊಂದು ರೂಮ್ ಐತಿ, ಅದು ಬೆಡ್ರೂಮು. ನೋಡಿರಿ, ಅವಾಗಿನ ಕಾಲದಾಗೆಲ್ಲ ಈ ಥರ ಮನೆ ಇರ್ತಿದ್ದು, ಈ ಥರ ಕಲ್ಲಿನವು. ಭಾಳ ಚಂದ ಅನ್ನಿಸ್ತವೆ ಇವು ನೋಡೋಕೆ. ನಾವು ಸಣ್ಣವರಿದ್ದಾಗೆಲ್ಲ ಈ ರೂಮ್ನಾಗ ಮಲಗ್ತಿದ್ವಿ. ಈ ರೂಮಿಗೆ ಏನಂತಿದ್ವಿ ಅಂತಂದ್ರೆ, ಈಗೂ ಏನಂತಾರೆ ಅಂತಂದ್ರೆ ಹೊರಗಿನ ಕೋಲಿ ಅಂತಂದು ಕರೀತಾರೆ. ಈಗ ರೂಮ್ ಭಾಳ ಸಣ್ಣ ಅನ್ನಿಸ್ತವೆ. ಅವಾಗೆಲ್ಲ ಅಷ್ಟು ಜನ ಒಂದೇ ರೂಮ್ನಾಗ ಮಲಗ್ತಿದ್ವಿ. ಈಗ ನೆನೆಸ್ಕೊಂಡ್ರೆ ನಮ್ಗೆ ಆಶ್ಚರ್ಯ ಅನ್ನಿಸ್ತೈತಿ, ಅವಾಗ ಹೆಂಗೆ ಮಲಗ್ತಿದ್ವಿ ಅಷ್ಟು ಜನ ಅಂತ. ಇದು TV ಹಾಲು. ಇದೆಲ್ಲ ನೋಡೋ ಹತ್ರ ನಂಗೆ ನಾವು ಸಣ್ಣವರಿದ್ದಾಗ ಇಲ್ಲಿ ಏನೇನು ಮಾಡ್ತಿದ್ವಿ ಅದೆಲ್ಲ ನೆನಪಾಗತ್ತವು. ನೆಕ್ಸ್ಟ್ ಇದು ದೇವ್ರ ಮನೆ. ದೇವ್ರ ಮನೆಗೆ ಅಪೋಸಿಟ್ಟು ಒಂದು ಬೆಡ್ರೂಮ್ ಐತಿ. ಆಮೇಲೆ ಇಲ್ಲಿ ನೋಡ್ರಿ, ಇದು ಗಣೇಶ ಹಬ್ಬ ಇರ್ತೈತಲ್ಲ, ಅವಾಗ ಗಣೇಶನ ಕುಂದರ್ಸಕ್ಕೆ ಅಂತೇಳಿ ಮಾಡ್ತಿರೋದು. ಇದು ದೇವ್ರ ಮನೆ ಅಪೋಸಿಟ್ ಇರೋ ಬೆಡ್ರೂಮು. ನೆಕ್ಸ್ಟ್ TV ಹಾಲ್ ಆದಮೇಲೆ ಡೈನಿಂಗ್ ಹಾಲು. ಇದು ಡೈನಿಂಗ್ ಹಾಲು. ಸೇಮ್ ಡೈನಿಂಗ್ ಹಾಲ್ನಾಗ ಮತ್ತೆ ಬೆಡ್ರೂಮ್ ಅದಾವು. ಈಗ ಇದನ್ನು ಬೆಡ್ರೂಮ್ ಮಾಡ್ಯಾರ್ರಿ. ಮುಂಚೆ ಇದು ಅಡುಗೆ ಮನೆ ಇತ್ತು. ಹಿಂದೆ ದೊಡ್ಡ ಹಾಲ್ ಇತ್ತು. ಸುಮ್ಮನೆ ಜಾಗ ವೇಸ್ಟ್ ಆಗೈತಿ ಅಂತೇಳಿ ಇಲ್ಲೊಂದು ರೂಮ್ ಮಾಡಿದರು. ಅಲ್ಲಿ ಹಿಂದೆ ಅಡುಗೆ ಮನೆ ಮಾಡ್ಯಾರ. ಇದು ಸ್ಟೋರ್ ರೂಮು. ಮುಂಚೆ ಅಡುಗೆ ಮನೆ ಇತ್ತಲ್ಲ, ಅದಕ್ಕೆ ಇಲ್ಲೇ ಸ್ಟೋರ್ ರೂಮ್ ಮಾಡಿದರು. ನೆಕ್ಸ್ಟ್ ಇಲ್ಲಿ ಒಂದು ಬೆಡ್ರೂಮ್ ಐತಿ. ಇದು ಲಾಸ್ಟ್ ಬೆಡ್ರೂಮು. ಇಲ್ಲಿ ನಮ್ಮ ಅಮ್ಮ ಮಲಗ್ತಾರೆ. ಅಮ್ಮ ಅಂದರೆ ನಾವು ಅಜ್ಜಿಗೆ ಅಮ್ಮ ಅಂತೀವಿ. ಈಗ ತೋರ್ಸಾತಿರೋದು ಇದು ಲಾಸ್ಟ್ ಹಾಲು. ಇಲ್ಲೇ ಅಡುಗೆ ಮನೆ ಮಾಡೀವಿ. ಇದು ಹೊಸದಾಗಿ ಮಾಡಿರೋದು ಇದು ಅಡುಗೆ ಮನೆ. ಅಲ್ಲಿ ಮಳೆ ಬಂದೆಲ್ಲ ಹಾಳಾಗ್ಬಿಟ್ಟೈತಿ. ಮುಂಚೆ ಇಲ್ಲಿ ಬಾತ್ರೂಮ್ ಇತ್ತು. ಇದು ಒಂದು ಬಾತ್ರೂಮು, ಇನ್ನೊಂದು ಟಾಯ್ಲೆಟ್ ರೂಮು. ನೆಕ್ಸ್ಟ್ ಇಲ್ಲಿ ರೊಟ್ಟಿ ಕೊಲೆ ಅಂತ ಒಂದು ಅಡುಗೆ ಮನೆ ಮಾಡ್ಯಾರ್ರಿ. ಅಂದರೆ ಇಲ್ಲಿ ಒಲೆ ಹಾಕ್ಸ್ಯಾರ. ಇಲ್ಲೇ ಒಂದು ಎಕ್ಸ್ಟ್ರಾ ಬಾತ್ರೂಮ್ನು ಮಾಡ್ಯಾರ. ಮನೆಗೆ ಜನ ಭಾಳ ಬಂದಾಗ ಒಂದೇ ಬಾತ್ರೂಮ್ ಸಾಲಲ್ಲ ಅಂತೇಳಿ ಇದೊಂದು ಎಕ್ಸ್ಟ್ರಾ ಮಾಡ್ಯಾರ. ನೆಕ್ಸ್ಟ್ ಇಲ್ಲಿ ಹೊರಗೆ ಬಂದ್ರೆ ನೀರೋಲಿ ಮಾಡ್ಯಾರ. ನೀರೋಲಿ ಅಂತಂದ್ರೆ ಬಾತ್ರೂಮ್ನಾಗ ಬಿಸಿನೀರು ಬರೋದಕ್ಕೆ ಈ ಥರ ಮಾಡ್ಯಾರ ಇಲ್ಲಿ. ನೆಕ್ಸ್ಟ್ ಇದರ ಅಪೋಸಿಟ್ ಇಲ್ಲಿ ಹೋದ್ರೆ ಹಕ್ಕಿ ಮನೆ ಐತಿ. ಹಕ್ಕಿ ಮನೆ ಅಂತಂದ್ರೆ ಆಕಳ, ಎಮ್ಮೆ, ಎತ್ತು ಎಲ್ಲ ಕಟ್ಟಿರೋದು. ನಮ್ಮ ಕಡೆ ಇದಕ್ಕೆ ಹಕ್ಕಿ ಮನೆ ಅಂತ ಕರಿತೀವಿ. ಇಲ್ಲಿ ದುಂಡಿ ಕಲ್ಲು ಐತಿ. ಈಗೂ ಚಟ್ನಿ ಏನಾರ ತಿರುಗೋದಿದ್ರೆ ಅಲ್ಲೇ ತಿರುಗಿರ್ತಾರೆ. ಇಲ್ಲಿ ಮುಂಚೆ ಕೋಳಿ ಫಾರ್ಮ್ ಇತ್ತು. ಅದಕ್ಕೆ ಅಲ್ಲಿ ಗೇಟ್ ಮೇಲೆ ಪವನ್ ಫಾರ್ಮ್ ಅಂತ ಐತಿ. ಇಲ್ಲಿಗೆ ಬಂದರೆ ಹಳ್ಳಿ ಜೀವನ ಹೆಂಗೈತಿ ಅನ್ನೋದು ನಮ್ಗೆ ಇಲ್ಲಿ ಕಾಣಿಸ್ತೈತಿ. ಟ್ರ್ಯಾಕ್ಟರು, ಆಮೇಲೆ ಹಕ್ಕಿ ಮನೆ, ಆಮೇಲೆ ಇಲ್ಲಿರೋ ಜನ ಅವ್ರನ್ನೆಲ್ಲ ನೋಡಿದ್ರೆ. ಕೋಳಿ ಫಾರ್ಮ್ ಇದ್ದಿದ್ದನ್ನು ಈಗ ಇಲ್ಲಿ ಬಾಡಿಗೆ ಮನೆ ಮಾಡ್ಯಾರ. 6 ಮನೆ ಅದಾವು. ಇಲ್ಲಿ ಹಿಂದೆ ಪತ್ರಿಕಟ್ಟೆ ಅಂತ ಐತಿ. ಅಲ್ಲಿ ಸಣ್ಣದಾಗಿ ದೇವಸ್ಥಾನ ಮಾಡ್ಯಾರ. ಗಾಡಿಗಳು ನಿಲ್ಸಕ್ಕೆ ಶೆಡ್ ಮಾಡ್ಯಾರ. ಬಣಿವಿ ಅವೆಲ್ಲ ಅದಾವು. ಆಮೇಲೆ ಆ ಕಡೆ ಸೈಡ್ ಒಂದು ಹಿತ್ತಲ ಐತಿ.
ಇದೆಲ್ಲ ಫುಲ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಂಗೆ, ಲೇಟಾಗಿತ್ತು. ಹೀಗಾಗಿ ಬಿಸಿಲು ಬೇರೆ ಜಾಸ್ತಿ ಇತ್ತು, ಅದಕ್ಕೆ ಹಂಗೆ ಶಾರ್ಟಾಗಿ ಮಾಡೀನಿ. ಭಾಳ ದಿನ ಆಯ್ತು ಹೋಮ್ ಟೂರ್ ಮಾಡ್ಬೇಕಿದ್ರದ್ದು ಅಂತ ಅಂದ್ಕೊಂಡು ಆಗಿದ್ದಿಲ್ಲ. ಈ ಸರಿ ನಾನು ಒಂದು ಸ್ವಲ್ಪ ಫ್ರೀ ಇದ್ದೆ, ಅದಕ್ಕೆ ಮಾಡಿದೆ. ಹಿಂಗೈತೆ ನೋಡಿರಿ ಸಂಗೂರ್ ಮನೆ. ಇಲ್ಲೆಲ್ಲ ಭಾಳ ಎಂಜಾಯ್ ಮಾಡೇವೆ ನಾವೆಲ್ಲ. ನಿಮಗೂ ಈ ವಿಡಿಯೋ ಲೈಕ್ ಆಯ್ತು ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.